ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ವ್ಲಾಗ್ಸ್. ಸೊ ನಾನು ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಮಧ್ಯಾಹ್ನದಿಂದ. ನೋಡಿ, ಹುಡುಗರೆಲ್ಲ ಟಿ ವಿ ನೋಡ್ಕೊಂಡು ಹೆಂಗೆ ಮಲಗಿದ್ದಾರೆ. ಅವರು ಯಾವಾಗಲೂ ಕಾರ್ಟೂನೇ ನೋಡೋದು, ಫಿಲಮ್ಸ್ ಅಂತ ಯಾವುದೂ ನೋಡೋಲ್ಲ, ಚಿಕ್ಕ ಹುಡುಗರಲ್ವ ಅದಕ್ಕೆ. ಸೊ ಹಾಗೆ ಮಧ್ಯಾಹ್ನ ನಮ್ಮ ಚಿಕ್ಕಿನೂ ಬಂದರು, ಮಂಜು ಚಿಕ್ಕಿ. ಅವ್ರ ಹುಡುಗರು ಮೊದಲೇ ಬಂದಿದ್ದರು, ಯಾಕಂದರೆ ನಮ್ಮ ಮಮ್ಮಿ ಗೃಹ ಪ್ರವೇಶಕ್ಕೆ ಹೋಗಿದ್ರಲ್ಲ. ಸೊ ಅಲ್ಲಿಂದ ಕರ್ಕೊಬಂದಿದ್ರು ಹುಡುಗರನ್ನ. ನೋಡಿ ಹಾಯ್ ಮಾಡ್ತಿದ್ದಾರೆ. ನೋಡೋರ ಅಮ್ಮ ಬಂದಿದ ತಕ್ಷಣನೇ ಹೆಂಗೆ ಎದಳ್ತಾಳೀಗ. ಇವನ್ ಮಾತ್ರ ಫುಲ್ಲು ಗೊರ್ಕೆ ಹೊಡಿತಾವನೆ. ನೋಡ್ರಪ್ಪ ಲವ್ವು. ಇಷ್ಟೊತ್ತು ಎದ್ದೇ ಇರ್ಲಿಲ್ಲ, ಈಗ ನೋಡ್ರಿ ಫುಲ್ಲು ಲವ್ವು, ಫುಲ್ಲು ಲವ್ವು ಲವ್ವು. ಹಿಂಗೆ ಹಳ್ಳಿ ಹುಡುಗಿ ಬರ್ಬೇಕಾದ್ರೆ ಮಾತ್ರ ಫುಲ್ ಮೇಕಪ್ ಹಾಕಿ ಎಂತ ಅಂತ ಗೊತ್ತಿಲ್ಲ. ಇದು ಮಿಲ್ಕ್ ಕೇಕ್ ಏನ್ ಹೇಳ್ತಿಲ್ಲ ನೀನು? ಏನದು? ಬನಾನಾ ಕೇಕ್. ನಮ್ ಚಿಕ್ಕಿ ಕೇಕ್ ಎಲ್ಲ ತಂದಿದ್ರಲ್ಲ, ಅದನ್ನೆಲ್ಲ ತಿಂತಾವ್ರು ನೋಡಿ. ಆರೆಂಜ್ ಕೇಕ್. ಈಗ ನೆಕ್ಸ್ಟ್ ರಸ್ ಕೊಡ್ತಿದ್ದಾರೆ ಎಲ್ಲರಿಗೂ. ಸೊ ಎಲ್ಲ ಬಂದು ಮಾತುಕತೆ ಎಲ್ಲ ಆಯಿತು, ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕುಂತಿದ್ರು. ಆಮೇಲೆ ಶಿಲ್ಪಾ ಆಂಟಿ ಟೀ ಮಾಡ್ಕೊಬಂದರು. ಮಮ್ಮಿ ಆಲ್ರೆಡಿ ಮಂಗಳೂರು ಬನ್ಸಿಗೆ ಎಲ್ಲ ಕಲ್ ಸಿಕ್ಕಿದ್ರು, ಅದನ್ನು ಈವ್ನಿಂಗ್ ಟೈಮ್ ಕೊಡೋಕ್ಕಾಗುತ್ತೆ ಮಕ್ಕಳಿಗೆ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಎಲ್ಲರೂ ಕೂತ್ಕೊಂಡು ತಿಂತಿದ್ದಾರೆ ನೋಡಿ. ನಾನು ಮಾಡಿದ್ದು ಮಂಗಳೂರು ಬನ್ಸ್ ರೆಸಿಪಿ ನಾನು ಆಲ್ರೆಡಿ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ ವ್ಲಾಗ್ ಥರ. ಸೊ ಯಾರನ್ನ ನೋಡಿಲ್ವಾ ಬೇಗ ಹೋಗಿ ನೋಡಿ. ಕ್ಯಾಟ್ ವಾಕ್ ಇದನ್ನೇನೆ. ನಮ್ ಪಿಂಟು ಬರ್ತಿದ್ದಾನೆ. ಕಮಾನ್, ಅದು ಕ್ಯಾಟ್ ವಾಕ್ ಏನೋ. ಗಗನ್ ಬರ್ತಿದ್ದಾನೆ. ಕಮಾನ್, ಇದು ಈಗ ಮಿಥುನ್ ಬರ್ತಿದ್ದಾನೆ. ಕಮಾನ್, ಬರ್ಲಿಲ್ಲಪ್ಪ. ಕಮಾನ್, ಇವಾಗ ಪೇರು. ಕಮಾನ್, रुको जरा, सबर करो, बोला धक्का बुक्की नहीं कर. ತೂ ಚೆನ್ನಾಗಿಲ್ಲ, ರಿಜೆಕ್ಟ್. ಕಮಾನ್, ಓ ಬಂದ. ಇಂಟುಗೊಂದು ಡೈಲಾಗ್ ಕೊಟ್ಟಿದ್ದೀವಿ, ಅವನು ನಾವು ಹೇಳೋ ನವರಸದಲ್ಲಿ ಆ ಡೈಲಾಗ್ ಹೇಳಬೇಕು. ಸೊ ಹೇಳ್ಕೊಂಬ ಡೈಲಾಗು. ಓ ಇವಾಗ ನೀನು ಶೃಂಗಾರದಲ್ಲಿ ಹೇಳ್ಬೇಕಪ್ಪ, ನುಲ್ಕೊಂಡು ಈ ಡೈಲಾಗ್ನ. ಇವಾಗ ಅಳ್ಕೊಂಡು ಹೇಳ್ಬೇಕು. ಕೋಪವಾಗಿ ಹೇಳ್ಬೇಕು. ಈಗ ನೆಕ್ಸ್ಟ್ ಧನು ಡೈಲಾಗ್ ಹೇಳು. ಇವಾಗ ಇದನ್ನ ಬಿಭಸ್ಯದಲ್ಲಿ ಹೇಳು. ಈಗ ಮಿತ್ತೊಂದು ಡೈಲಾಗ್. ಕನ್ನಡದಲ್ಲಿ ಹೇಳಪ್ಪ ಕಂದ. ಸ್ಟಾರ್ಟ್. ನಮ್ಮನ್ನ ನೋಡಿ ಒಬ್ರ ಇಬ್ರ ದುಶ್ಮನ್ ಕಿದ್ದಾರೆ ಅಂದ್ರೆ ಮೇರಾ ಬಗಲ್ ಮೇ ಇವನು ಶೃಂಗಾರದ ಇದ್ರಲ್ಲಿ ಹೇಳ್ಬೇಕು. ನಮ್ಮನ್ನ ನೋಡಿ ಹುಡ್ಕೊನವ್ರು ಒಬ್ರ ಇಬ್ರ ದುಶ್ಮನ್ ಕಿದ್ದಾರೆ ಅಂದ್ರೆ ತುಂಬಾ ಇದ್ದಾರೆ. ಇದನ್ನ ರೌದ್ರದಲ್ಲಿ ಹೇಳಿ. ನಮ್ಮನ್ನ ನೋಡಿ ಹುಡ್ಕೊನವ್ರು ಒಬ್ರ ಇಬ್ರ ದುಶ್ಮನ್ ಕಿದ್ದಾರೆ ಅಂದ್ರೆ ತುಂಬಾ ಇದ್ದಾರೆ. ಸೊ ನೆಕ್ಸ್ಟ್ ಡೇ ಆಫ್ಟರ್ನೂನ್ಗೆ ನಮ್ಮ ಚಿಕ್ಕಿಯವ್ರ ಮಕ್ಕಳು ಎಲ್ಲ ಬಂದರು. ಮಂಜು ಚಿಕ್ಕಿಯವ್ರ ಮಗಳು ಅವ್ರ ಜೊತೆಗೆ ಅವ್ರ ಊರಲ್ಲೇ ಇದ್ದರು. ಸೊ ಅವ್ರನ್ನೂ ಕರ್ಕೊಬಂದವ್ರೆ ನೋಡಿ. ನಮ್ಮ ಅಜ್ಜಿನೂ ಬಂದಿದ್ದಾರೆ. ಸೊ
ನೋಡಿ ನಮ್ಮ ಅತ್ತೆನೂ ಕೂಡ ಬಂದಿದ್ದಾರೆ. ಎಲ್ಲರನ್ನು ಮಾತಾಡಿಸ್ತಾ ಎಲ್ಲರೂ ಕುಂತಿದ್ದಾರೆ. ಊಟ ಕೊಟ್ಟಿದ್ದೀವಿ. ನಮ್ಮ ಅಜ್ಜಿನ ನಮ್ಮ ಚಿಕ್ಕಿ ನೋಡ್ಕೊಂಡ್ ಕುಂತವ್ರೆ ಹೆಂಗ್ ಊಟ ಮಾಡ್ತವ್ರೆ ಅಂತ. ಪೇರ್ ನೋಡಿ ಒಬ್ರು ಬಿಟ್ಟು ಒಬ್ರು ಇರಲ್ಲ. ಇವನ್ ಚಿಂಟು ಇವನ್ ಪಿಂಟು. ಇವ್ರಿಬ್ರು ಸಂತು ಬಂತು ತರ ಒಬ್ರನ್ ಬಿಟ್ಟು ಒಬ್ರನ್ ಇರಲ್ಲ ನೋಡಿ. ಇವರಿಬ್ರು ಹೆಂಗೆ ಅಂದರೆ ಅವ್ರವ್ರ ಊರಲ್ಲಿ ಇದ್ದಾಗ ಸುಮ್ಮನೆ ಇರ್ತಾರೆ. ಒಬ್ರ ಬಗ್ಗೆ ಇನ್ನೊಬ್ರು ಚಿಂತೆನೇ ಇರಲ್ಲ. ಆದರೆ ಯಾವಾಗನ ಹಿಂಗೆ ಫಂಕ್ಷನಲ್ಲಿ ಮೀಟ್ ಆದಾಗ ಇಲ್ಲ ಇಬ್ಬರು ಮೀಟ್ ಆದಾಗ ಒಬ್ರನ್ನ ಬಿಟ್ಟು ಒಬ್ರು ಇರಲ್ಲ. ಸೊ ನೋಡಿ ಆಗಲೇ ಹೇಳ್ಕೊಂಡು ಹೋಗ್ತಾನೆ. ಆವಾಗಲೇ ತೋರಿಸಿದ ಒಂದು ಪೇರ್ ಆದರೆ ಇವಾಗ ಇಲ್ಲಿ ನೋಡಿ ಇನ್ನೊಂದು ಪೇರ್ ಇದೆ ಹುಡುಗಿರ್ದು. ಅವರಿಬ್ಬರು ಒಂದು ಪೇರು. ನೋಡಿ ಎಲ್ಲರೂ ಬಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡಿ ಊಟ ಎಲ್ಲ ತಿಂದರು. ನಮ್ಮ ಅಜ್ಜಿನ ತಿಂತಿದ್ದಾರೆ. ಎಲ್ಲರೂ ಈಗ ಕುತ್ಕೊಂಡು ಟಿ ವಿ ನೋಡ್ತಿದ್ದಾರೆ. ಊರಿಂದ ಬಂದವರೆಲ್ಲ ರೆಸ್ಟ್ ಮಾಡ್ತಿದ್ರು. ಹಾಗೆ ಸ್ವಲ್ಪ ತಾದ್ಮೇಲೆ ನಮ್ಮ ಅಜ್ಜಿ ತಾತನೂ ಬಂದರು. ಯಾರಂದರೆ ನಮ್ಮ ಅಜ್ಜಿಯವರ ತಂಗಿ ಮತ್ತು ಅವ್ರ ಹಸ್ಬೆಂಡು. ಸೊ ಇವರು ಕೋಡಳ್ಳಿಯಲ್ಲಿರೋದು, ದೊಡ್ಡಬಳ್ಳಾಪುರ ಹತ್ರ. ಸೊ ನಾವು ಅವ್ರ ಊರಿಗೆ ರಜದಲ್ಲಿ ಹೋಗ್ತೀವಿ. ಸೊ ಅವ್ರದ್ದು ತೋಟ ಮತ್ತು ಮನೆ ಅವ್ರು ಯಾರ್ಯಾರು ಇರ್ತಾರೆ ಅಂತ ಪರಿಚಯ ಮಾಡಿಕೊಡ್ತಿರ್ತೀವಿ. ಮನೆಯಲ್ಲಿ ದೊಡ್ಡವರೆಲ್ಲ ಕೂತು ಮಾತಾಡ್ತಿದ್ರು. ನಾನು ಹುಡುಗರೆಲ್ಲ ಹೋದ್ರು ಅಂತ ನೋಡ್ಕೊಳ್ಳೋಕ್ಕೆ ಆಚೆ ಬಂದೆ. ಸೊ ಅಲ್ಲಿ ನೋಡಿದಾಗ ನಾನು ಸ್ಕೇಟಿಂಗ್ ಎತ್ಕೊಂಡು ಹೋಗಿ ಇವರೆಲ್ಲ ಆಡ್ತಿದ್ರು. ನೋಡೋಣ ಹೆಂಗೆ ಆಡ್ತಾರೆ ಅಂತ. ಅವ್ರು ಯಾರಿಗೂ ಬರೋಲ್ಲ ಸ್ಕೇಟಿಂಗ್ ಆಡೋಕ್ಕೆ. ಸೊ ಆದರೂ ಟ್ರೈ ಮಾಡ್ತೀನಿ ಅಂತ ಅವ್ರು ದೊಡ್ಡಪ್ಪನ ಹತ್ರ ಕೇಳಿಕೊಂಡು ಎತ್ಕೊಂಡು ಹೋಗಿದ್ದಾರೆ. ನೋಡಿ ಈಗ ಒಂದು ರೌಂಡ್ ಹೋಗ್ಬಿಟ್ಟು ಬಂದಿದ್ದಾರೆ. ಸ್ಕೇಟಿಂಗ್ ಆಡೋರು ಬಿದ್ದೋಗ್ತಾರೆ ಅಂದ್ಬಿಟ್ಟು ಒಬ್ರನ್ನೊಬ್ರು ಇಟ್ಕೊಂಡು ಒಂದು ರೌಂಡ್ ಹೋಗಿ ಬಂದಿದ್ದಾರೆ. ನೋಡಿ ಈಗ ಫೈನಲಿ ಅವ್ರು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರು ಅಲ್ಲಿಗೆ ಬಂದಿದ್ದಾರೆ. ಈಗ ಇಷ್ಟು 3 ಜನ ಕಿತ್ತಾಡ್ತಿದ್ದಾರೆ. ನಾನು ಆಡಬೇಕು ಫಸ್ಟು ಅಂತ. ನೋಡಿ ಇದನ್ನು ಕೇಳ್ಕೊತಿದ್ದಲ್ಲಿ ನಾನು ಆಡ್ತೀನಿ ಅಂತ. ಆದರೆ ಅವ್ನ ಮೌರ್ಯ ಬಿಡಲೇ ಇಲ್ಲ. ಕೊನೆಗೂ ಹೊಡೆದೇ ಬಿಟ್ಟ ಅವಳನ್ನ. ನಾನು ನಮ್ಮ ಪಪ್ಪ ಎಲ್ಲ ಮೇಲೆ ನಿಂತಿದ್ವಿ. ಅದಕ್ಕೆ ಅವಳು ದೊಡ್ಡಪ್ಪ ಅಂತೆಲ್ಲ ಹೋಗಿ ಕೇಳ್ತಿದ್ಲು. ಯಾಕಂದರೆ ನೆಕ್ಸ್ಟ್ ಅವಳು ಆಡಬೇಕಿತ್ತಂತೆ. ನೋಡಿ ಈಗ ಮನೇಲಿ ಜಗಳ ಆಡೋದಲ್ಲ ಅಂದ್ಬಿಟ್ಟು ರೋಡ್ಗೂ ಹೋಗಿದ್ದಾರೆ. ಅದು ನಮ್ಮ ಮನೆ ಹತ್ರ ಬಿಟ್ಟು ಬೇರೆ ಕಡೆ ಹೋಗಿದ್ದಾರೆ ಜಗಳ ಆಡೋಕ್ಕೆ. ಇಷ್ಟೊತ್ತು ಎಲ್ಲ ಕಿತ್ತಾಡಿ ಯಾರು ಆಡಬೇಕು ಏನು ಅಂತ. ಇವಾಗ ನೆಕ್ಸ್ಟ್ ಸೋನು ಕೊಟ್ಟಿದ್ದಾರೆ. ಯಾಕಂದರೆ ಅವರೊಂದು ಐಡಿಯಾ ಮಾಡಿದ್ರು ದೊಡ್ಡವರಿಂದ ಚಿಕ್ಕವರು ಅಂತ. ಸೊ ಕೀರ್ತಿದಾಗಿತ್ತು, ಈಗ ಸೋನೋದು. ಸೊ ನೋಡಿ ಅವಳು ಹೆಂಗೆ ಹೋಗ್ತಿದ್ದಾಳೆ. ಒಬ್ಬರು ಸಾಲದು ಸೋನು ಇಟ್ಕೊಳ್ಳೋಕ್ಕೆ ಅಂತ ಇವಾಗ ಧನುನು ಹೋಗಿದ್ದಾಳೆ ಹೆಲ್ಪ್ ಮಾಡೋಕ್ಕೆ ನೋಡಿ. ಸೊ ಅವರು ಒಂದು ರೌಂಡ್ ಹೋಗಿ ಬರೋಷ್ಟರಲ್ಲಿ ನೋಡಿ ಈಗ ನೆಕ್ಸ್ಟ್ ಆನೆಗೆ ಚಿಂಟು ಮತ್ತು ಪಿಂಟು ವೇಟ್ ಮಾಡ್ತಿದ್ದಾರೆ. ಅವ್ರು ಆಡಬೇಕಂತೆ. ಏನು ಹೇಳ ಎಲ್ಲ ಕೇಳಿಸೈತೆ. ಇಲ್ಲ ಮೋರಿ ಇಲ್ಲ. ಹೊಡೆದಿರೋದು ಎಲ್ಲ ಕೆಳಗಡೆ ಹುಡುಗರ್ನೆಲ್ಲ ನೋಡ್ಕೊಂಡು ಬರೋಷ್ಟರಲ್ಲಿ ನಮ್ಮ ಅಜ್ಜಿ ತಾತನೂ ಹೊರಟು ನಿಂತಿದ್ರು. ಯಾಕಂದರೆ ಅವ್ರು ಯಾವುದೋ ಒಂದು ಫಂಕ್ಷನಿಗೆ ಬಂದಿದ್ರು. ಸೊ ಹಿಂಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ನಮ್ಮ ಮನೆಗೆ ಕೂಡ ಬಂದಿದ್ರು. ನಮ್ಮ ಮಮ್ಮಿನೂ ಆಚೆ ಬಂದು ಅವರಿಗೆ ಬಾಯ್ ಮಾಡಿ ಕಳಿಸ್ಕೊಡ್ತಿದ್ರು. ಅಜ್ಜಿ ತಾತ ಹೊರಡಕ್ಕೆ ಅಂತ ಗಾಡಿ ಹತ್ರ ನಿಂತಿದ್ರು. ಅಷ್ಟರಲ್ಲಿ ಸ್ಕೇಟಿಂಗ್ ಹೋಗಿರೋರು ಒಂದು ರೌಂಡ್ ಮುಗಿಸ್ಕೊಂಡು ಬಂದರು. ಹುಡುಗರೆಲ್ಲ ಮಾತಾಡ್ಸ್ಕೊಂಡು ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಅವರು ಹೊರಟರು. ಮನೆಯವರ ಬಾಯ್ ಮಾಡಿದ್ವಿ. ಅಜ್ಜಿ ತಾತ ಎಲ್ಲ ಹೊರಟಾದ್ಮೇಲೆ ಮದರ್ಸ್ ಗ್ಯಾಂಗ್ ಇಲ್ಲಿ ಸೈಡಲ್ಲಿ ಕೂತ್ಕೊಂಡು ಏನೋ ಮೀಟಿಂಗ್ ಮಾಡ್ತಿದ್ರು. ಈ ಕಡೆ ಬಂದರೆ ಚಿಲ್ಡ್ರನ್ಸ್ ಗ್ಯಾಂಗು ಅವ್ರು ಮೀಟಿಂಗ್ ಮಾಡ್ತಿದ್ದಾರೆ. ನಮ್ಮ ಅತ್ತೆ ನೋಡಿ ಏನೆಲ್ಲ ಮಾಡ್ತಾವ್ರು ಹುಡುಗರು ಅಂತ ನೋಡ್ಕೊಂಡು ಮನಿಕೊಂಡಿದ್ದಾರೆ. ನೋಡಿ ಈಗ ನೆಕ್ಸ್ಟು ಆಟ ಆಡಿದಾದ್ಮೇಲೆ ಎಲ್ಲ ವೆಯ್ಟ್ ಲಿಫ್ಟಿಂಗ್ ಕಾರ್ಯಕ್ರಮ ನಡೀತಿದೆ. ಚಿಕ್ಕ ಚಿಂಟು ಹೋಗ್ಬಿಟ್ಟು ದೊಡ್ಡ ಚಿಂಟು ಎತ್ಕೊಂಡವನೆ. ದೊಡ್ಡ ಚಿಂಟು ನೆತ್ತಕ್ಕೆ ಒಬ್ಬರು ಸಾಲಿಲ್ಲ ಅಂದ್ಬಿಟ್ಟು ಈಗ 3 ಜನ ಅವನನ್ನು ಎತ್ಕೊಂಡು ಬಂದು ಒಳಗಡೆ ಇಡ್ತಿದ್ದಾರೆ ನೋಡಿ. ಇನ್ನೇನು ಸಂಜೆ ಆಗ್ತಾ ಬರ್ತಿತ್ತು. ಹುಡುಗರೆಲ್ಲ ನಾನು ಆಟ ಆಡೋಕ್ಕೆ ಹೋಗ್ತೀನಿ, ಕೆಳಗಡೆ ರೋಡ್ ಹತ್ರ ಹೋಗ್ತೀನಿ ಅಂತಿದ್ರು. ಸೊ ಅದಕ್ಕೆ ನಾವು ಪ್ಲ್ಯಾನ್ ಮಾಡಿ ಹುಡುಗರನ್ನೆಲ್ಲ ಕುಣಿಸ್ಕೊಂಡು ಒಂದು ಗೇಮ್ ಆಡ್ಸೋಣ ಮನೆಯೆಲ್ಲ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ಸೊ ಅದಕ್ಕೆ ಶಿಲ್ಪಾ ಆಂಟಿ ಆಡಿಸ್ತಿದ್ದಾರೆ ನೋಡಿ. ಯಾವ ಥರ ಗೇಮ್ ಅಂದರೆ ಈಗ 1 to 100 ಹೇಳಬೇಕಿತ್ತು. ಅದರಲ್ಲಿ 5 ಟೇಬಲ್ಸಲ್ಲಿ ಯಾವ್ಯಾವ ನಂಬರ್ ಬರುತ್ತೋ ಅಂದರೆ 5, 10, 15, 20 ಆ ಥರ ಹೇಳಬಾರ್ದಿತ್ತು. ಅದು ಬಿಟ್ಟು ನೆಕ್ಸ್ಟ್ ನಂಬರ್ ಹೇಳಬೇಕಿತ್ತು. 71, Kirti out. 76, Sonu out. Next. 82, 83, 84.
ಗಗನ್ ಔಟ್. ಧನು ಔಟ್. ಚಿಂಟು ದ ವಿನ್ನರ್. ಇಲ್ಲೋಡು. ಸೊ ಆಟ ಆಡಿದೆಲ್ಲ ಆಗಿತ್ತು. ಸೊ ಮಮ್ಮಿ ಊಟ ಇಟ್ಕೊಡ್ತೀನಿ ಬನ್ನಿರಿ ಅಂದರೆ ಅವರೆಲ್ಲ ಬೇಡ ಬೇಡ ನೀನೇ ಕೈ ತುತ್ತು ಕೊಡು, ಎಷ್ಟೋ ದಿನ ಆಗಿತ್ತಲ್ವ ನಿನ್ನ ಕೈ ತುತ್ತು ಕೊಟ್ಟು ಅಂದ್ಬಿಟ್ಟು ನಮ್ಮ ಮಮ್ಮಿಗೆ ಕೇಳ್ತಿದ್ರು. ಅದಕ್ಕೆ ಮಮ್ಮಿ ಅವ್ರನ್ನೆಲ್ಲ ಒಟ್ಟಿಗೆ ಹೆಂಗೆ ಕೂರಿಸ್ಕೊಂಡು ಕೊಡ್ತಾಯಿದ್ರು. ಅವ್ರಿಗೆಲ್ಲ ಈ ಥರ ಒಟ್ಟಿಗೆ ಕೂತ್ಕೊಂಡು ಕೈ ತುತ್ತು ತಿನ್ಸ್ಕೊಳ್ಳೋಕ್ಕೆ ತುಂಬ ಇಷ್ಟ. ಅದಕ್ಕೆ ಇವಾಗ ಹಾಗೆ ಮಾಡ್ತಿದ್ದಾರೆ ಮಮ್ಮಿ. ನೋಡಿ ಈಗ ಊಟ ಎಲ್ಲ ಆಗಿತ್ತು ಮಕ್ಕಳದೆಲ್ಲ. ಅದಕ್ಕೆ ಮಮ್ಮಿ ಈಗ ದೃಷ್ಟಿ ತೆಗಿತಿದ್ದಾರೆ. ದೃಷ್ಟಿ ತೆಗೆದ್ರೆ ಅವರಿಗೆ ದೃಷ್ಟಿ ಆಗಲ್ಲ ಅಂದ್ಬಿಟ್ಟು ತಿಂದ ತಕ್ಷಣ ತೆಗಿತಿದ್ದಾರೆ ನೋಡಿ ಒಬ್ಬೊಬ್ಬರಿಗೆ. ಯಾರ ಮನೆ ಕೇಳ್ತಿ? ಹುಡುಗರೆಲ್ಲ ನಮ್ಮ ಮಮ್ಮಿ ಕೈಯಲ್ಲಿ ತಿನ್ಸ್ಕೊಂಡ್ರೆ ನಾನು ಮಾತ್ರ ಅವ್ರ ಮಮ್ಮಿ ಕೈಯಲ್ಲಿ ತಿನ್ಸ್ಕೊತಾ ಇದ್ದೀನಿ. ಬೆಳಗಿಂದ ಪಾಪ ಕೆಲಸ ಮಾಡಿ 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 ಸುಸ್ತಾಗ್ಬಿಟ್ಟಿದೆ. ಬಾಮ ನಾನು ಬರೋದೇ ಕಾಯ್ತೈತೆ ಊಟ ತಿನ್ಸ್ಕೊಳಕ್ಕ. ನೋಡ್ಬಾ ಬಾಯ ಅದಷ್ಟು ದೊಡ್ಡದಾಗಿ ಹಂಗೆ ಎಲ್ಲ ಆಗ್ತೀನಿ ಮಗನೇನಮ್ಮ ನೀವು ಹಿಂಗ್ ಓಡೋಯ್ಕತ್ತೀರ. ದೊಡ್ಡ ಕತ್ತಿದ್ದೀರ ಕೆಲಸ ಮಾಡ್ಕೊಳಕ್ಕಲ್ಲ, ಕೆಲಸ ಮಾಡಿಸ್ತಿರಲ್ಲ. ಅವ್ರಿಗಿಂತ ಬೆಳಗಿಂದ ಎಲ್ಲೂ ಒಂದು ಬೆಳಗ್ಗೆ ಕುತ್ಕೊಳಕ್ ಬಿಟ್ಟಿಲ್ಲ. ಒಂದು ಬರೆಯವೆ ಬುಕ್ಗಳು ಒಂದು ತಪ್ಪ ಐತೆ ಬುಕ್ ಓದೋದು ಬೇಡ ಮಗ. ನೋಡಿ ನನಗೆ ಅಜ್ಜಿ ಊಟ ತಿನ್ಸಿದ್ರೆ ಅವರಿಬ್ರು ಹೆಂಗೆ ಬಂದು ನೋಡ್ತಿದ್ದಾರೆ ನೋಡಿ. ಈಗ ನಮ್ಮ ಅಜ್ಜಿ ಹೆಂಗೆಲ್ಲ ಹೇಳಿ ತಿನ್ನಿಸ್ತಿದ್ದಾರೆ. ಹಿಂಗೆಲ್ಲ ಹೇಳಿ ತಿನ್ಸಿದ್ರೆ ಪಾಪ ಮೊಮ್ಮಗಳು ತಿಂತಾಳೆ ಅಂದ್ಬಿಟ್ಟು ಖುಷಿಯಾಗಿ ಹೇಳ್ತಿದ್ದಾರೆ ನೋಡಿ. ನಾನು ಸಾಕು ಸಾಕು ಅಂತಂದ್ರು ಒನ್ ಮೋರ್ ಅಂತ ಹೆಂಗೆ ತಿನ್ನಿಸ್ತಿದ್ದಾರೆ ನೋಡಿ. ಅಜ್ಜಿ ಮೊಮ್ಮಗಳು ಬಾಂಡಿಂಗ್ ನೋಡ್ರಿ. ನಮ್ಮಮ್ಮ ಮನೆಗೆ ಬಂದರೆ ಅಮ್ಮನೇ ತಿನ್ನಿಸ್ಬೇಕು, ಕೈ ಮಾತ್ರ ಹೋಗೋದೇ ಇಲ್ಲ ಪಲಾವ್ ತಿನ್ನೋಕ್ಕೆ. ನಮ್ಮ ಅಮ್ಮನ ಕೈಲೇ ತಿನ್ಸ್ಕೊತಾಳಂತೆ ನೋಡ್ರಿ. ಹೂನಮ್ಮ ನಾವೇನು ಮಾಡಲ್ಲ, ನಿನ್ನ ಮೊಮ್ಮಗಳೇ ಎಲ್ಲ ಮಾಡ್ದ ಬಾಕೋದು. ಪಲವೇ ಒಳಗೆ ನಿಂತ್ಕೊಂಡು ಪಲವೇ ಒಳಗೆ ತೀಕು ಪಲವೇ ಒಳಗೆ ಅಕ್ಕಿ ತೊಳಿ ನಮ್ಮ ಚಿಕ್ಕಿಯವ್ರು ಬಂದಾಗ ನಮ್ಮ ಅಪ್ಪ ಇರಲಿಲ್ಲ, ಅದಕ್ಕೆ ಮಾತಾಡೋಕ್ಕಾಗಿರಲಿಲ್ಲ ಅಂದ್ಬಿಟ್ಟು ಈಗ ಸಾಯಂಕಾಲ ಅದೇನೋ ರಾಜಕೀಯದ ಬಗ್ಗೆ ಮಾತಾಡ್ತಿದ್ರು. ಇವರಿಬ್ಬರು ಮಾತಾಡ್ತಿರೋದು ನೋಡಿದ್ರೆ ಬೇರೆಯವರೆಲ್ಲ ನೋಡಿದರೆ ನಿಜವಾಗ್ಲೂ ಯಾರೋ ಜಗಳ ಮಾಡ್ತಿದ್ದಾರೆ ಅಂತ ಅನ್ಕೊತಿದ್ರು. ಆದರೆ ಇದೆಲ್ಲ ಬರೀ ತಮಾಷೆಗಾಗಿ ಸುಮ್ಮನೆ ಅದೇನೋ ಇದ್ರ ಬಗ್ಗೆ ಡಿಬೇಟ್ ಮಾಡ್ತಿದ್ರು ಅಷ್ಟೇ. ಆದರೆ ನಮಗಂತೂ ನೋಡೋರಿಗೆ ಮನೇಲಿದ್ದು ನೋಡೋರಿಗೆ ಫುಲ್ಲು ಎಂಟರ್ಟೈನ್ಮೆಂಟ್ ಆಗಿತ್ತು. ಎಲ್ಲರೂ ಮಾತಾಡ್ತಾನೆ ಇದ್ದರು. ಅದಕ್ಕೆ ರಾಕ್ ಕ್ಲಿಪ್ಪಿಂಗ್ ಹಾಕೋಕ್ಕಾಗಿಲ್ಲ. ಸೊ ಈ ಪಾರ್ಟ್ 1 ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪಾರ್ಟ್ 2 ವೀಡಿಯೋಗೆ ಎಲ್ಲರೂ ವೇಟ್ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.